ನಮಸ್ಕಾರ ಸ್ನೇಹಿತರೆ, ಮಾತೃಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರೋರು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡೋದನ್ನ ಮರಿಬೇಡಿ ಸ್ನೇಹಿತರೆ. ನಿಮಗೆಲ್ಲ ಒಂದು ಹಳೆ ರೆಸಿಪಿ ಆಗಿದ್ರೂ ಸಹ ಅದನ್ನ ಸ್ವಲ್ಪ ವಿಭಿನ್ನವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಆ ಗಂಟೆ ಕ್ಲಿಕ್ ಮಾಡಿದಾಗ ನಿಮಗೆ ನಾವು ಹಾಕುವ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ನಂತರ ಈ ಒಂದು ವಿಡಿಯೋನ ನಿಮ್ಮ ಆತ್ಮೀಯರಿಗೆ ಹಂಚ್ಕೊಳ್ಳೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಅಲ್ವಾ, ಬದನೆಕಾಯಿ ಎಣ್ಣೆಗಾಯಿ. ಸೊ ಇದನ್ನ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ಎಲ್ಲ ಒಬ್ಬೊಬ್ಬರು ಒಂದೊಂದು ವೆರೈಟೀಸಲ್ಲಿ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಆದರೆ ಈ ಒಂದು ಬೇಸಿಗೆನಲ್ಲಿ ನಾನು ಕನಿಷ್ಠ ಅಂದರೂ 5 ದಿನಗಳವರೆಗೂ ನಾನು ಇದನ್ನು ಸ್ಟೋರ್ ಮಾಡುವಂತಹ ರೀತಿಯಲ್ಲಿ ನಾನು ನಿಮಗೆ ಇದನ್ನು ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಸಣ್ಣ ಸಣ್ಣ ಬದನೆಕಾಯಿ ಯಾವುದಾದ್ರೂ ತಗೊಳ್ಬಹುದು. ನಂಗೆ ಸದ್ಯಕ್ಕಿಲ್ಲಿ ಆದೋನಿ ಬದನೆಕಾಯಿ ಸಿಕ್ಕಿದೆ, ಬಿಳೆ ಬದನೆಕಾಯಿ ಸಿಕ್ಕಿದೆ. ಇದನ್ನು ನಾನು ತಗೊಂಡು ತೊಳೆದು ನೀಟಾಗಿ ಅದನ್ನು ನೀರಿಲ್ದಂತೆ ಒರೆಸ್ಕೊಂಡು ಮಧ್ಯದಲ್ಲಿ 4 ಭಾಗನ ನಾನು ಮಾಡಿ ಕಟ್ ಮಾಡಿಬಿಟ್ಟು ಅದನ್ನು 4 ಭಾಗ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇದು ಎಲ್ರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನು ಇದನ್ನು ಎಕ್ಸ್ಟ್ರಾ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಿಮಗೋಸ್ಕರ ನಾನು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಈಗ ಈ ಥರ ಕಟ್ ಮಾಡಿ ಇಟ್ಟಿರೋದನ್ನು ನೀವು ಹೆಚ್ಚೊತ್ತು ನೀರಲ್ಲಿ ಇಡೋದು ಬೇಡ. ಒಂದು ಹೆಚ್ಚೋವರೆಗೂ ಅಂದರೆ ಒಂದು 10 ರಿಂದ 15 ನಿಮಿಷದವರೆಗೂ ನೀರಲ್ಲಿ ಇಟ್ಟು ತೆಗೆದುಬಿಟ್ರೆ ಮತ್ತೆ ನಿಮಗೆ ಆ ಬದನೆಕಾಯಿ ಕಪ್ಪು ಆಗೋದಿಲ್ಲ ಸ್ನೇಹಿತರೆ. ಯಾಕೆ ನೀರಲ್ಲಿ ಎಷ್ಟೊತ್ತು ಇಡಬಾರ್ದು ಅಂತಂದರೆ, ನಿಮಗೆ ಇದು ಬದನೆಕಾಯಿ ಎಣ್ಣೆಗಾಯಿ ಅಲ್ವಾ. ಸೊ ಅದು ಕೆಡಬಾರ್ದು ಅನ್ನೋ ಒಂದು ಉದ್ದೇಶ, ಮತ್ತು ಮೆತ್ತಗಾಗಬಾರ್ದು ಅಂತ, ಮತ್ತು ಕೆಡಬಾರ್ದು ಅದಕ್ಕೋಸ್ಕರ. ನೋಡಿ, ಇಲ್ಲಿ 1 ಹಿಡಿಯಷ್ಟು ನಾನು ಗೋಡಂಬಿನ ಡ್ರೈ ಆಗಿ ಹುರ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ನಾನು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ, ಅದನ್ನು ಅಷ್ಟೇ ಒಣದು ಹುರ್ಕೊಂಡಿದ್ದೀನಿ. 2 ಸೇರಿಸಿ ಒಟ್ಟಿಗೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ. ಇದನ್ನು ನೀವು ಒರಳ್ಕಳ್ಳಲ್ಲಿ ಕುಟ್ಟಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಹಾಗೆ ಹುಣಸೆ ಹಣ್ಣನ್ನು ಸಹ ನಾನು ಒಂದು ಸ್ವಲ್ಪ 3 ರಿಂದ 4 ದಳದಷ್ಟು ತೊಗೊಂಡು ಹುರ್ಕೊಂಡಿದ್ದೀನಿ ಒಣದಾಗಿ. ಅದಕ್ಕೆ ಯಾವುದೇ ಎಣ್ಣೆ ಬೇಕಿಲ್ಲ. ಒಂದಿಷ್ಟು ಹಸಿ ಶುಂಠಿ 1 ಇಂಚಷ್ಟು ತೊಗೊಂಡಿದ್ದೀನಿ, ಒಂದಷ್ಟು ಬೆಲ್ಲ. ಸೊ ಇದಿಷ್ಟು ಹಾಕ್ಬಿಟ್ಟು ಮತ್ತೆ ಮಿಕ್ಸಿನಲ್ಲಿ ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಗ ಸಣ್ಣ ಆಗೋದಿಲ್ಲ, ಅದಕ್ಕೆ ಮುಂಚೆನೇ ಸ್ವಲ್ಪ ಹಾಕ್ಕೊಂಡು ನಂತರ 1 ಕೊತ್ತಂಬರಿ ಕಟ್ಟು ಪೂರ್ತಿಯಾಗಿ ಅದನ್ನು ಬಿಡಿಸಿ ತೊಳೆದು ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ರುಬ್ಬಿಕೊಂಡು ಇದಕ್ಕೆ ಹಾಕಿ, ಅಂದರೆ ನಾವು ಏನು ಮಾಡಿಟ್ಕೊಂಡಿದ್ದೆ ಗೋಡಂಬಿ ಮತ್ತು ಎಳ್ಳಿನ ಪುಡಿ ಅದಕ್ಕೆ ಹಾಕ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಬಳಸುವಂತಹ ಉಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ಜೀರಿಗೆ ಮತ್ತು ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಸಾಂಬಾರ್ ಪೌಡರ್, ಸೊ ಮನೆಯಲ್ಲಿ ನಾವು ಸಾಂಬಾರ್ ಪೌಡರ್ ಏನು ಮಾಡಿರ್ತೀವಿ ಅದನ್ನು ಹಾಕ್ಕೊಳ್ಬೇಕು 2 ಚಮಚ. ಅದು ಖಾರಕ್ಕೆ ತಕ್ಕಂತೆ ನಾವು ಖಾರ ಪುಡಿನೂ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಎಲ್ಲ ನಾನು 2 ಚಮಚದಷ್ಟು ಲೆಕ್ಕದಲ್ಲಿ ತಗೊಳ್ತಾ ಇದ್ದೀನಿ. ಇದು 1.5 kg ಬದನೆಕಾಯಿ, ಸ್ವಲ್ಪ ಅರಿಶಿನ ಮತ್ತು ಒಂದಷ್ಟು ಇಂಗನ್ನ ನಾನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಬಳಸುವಂತಹ ಎಣ್ಣೆನ ಹಾಕ್ಕೊಳ್ಬೇಕು. ಆದರೆ ಇದಕ್ಕೆ ಎಳ್ಳೆಣ್ಣೆ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಎಳ್ಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಬಳಸುವಂತಹ ಯಾವುದೇ ಎಣ್ಣೆ ಇದ್ರೂ ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬಹುದು. ಇದು ಟೇಸ್ಟ್ಗೋಸ್ಕರ ಹಾಕಿದ್ದೀನಿ. ಶೇಂಗಾ ಎಣ್ಣೆ ಸಹ ನೀವು ಬಳಸ್ಬೋದು, ಆದರೆ ನಾವಿಲ್ಲಿ ಕೆಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾ ಇರೋದ್ರಿಂದ ಶೇಂಗಾ ಎಣ್ಣೆ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ಇದನ್ನು ನಾನು ಎಣ್ಣೆ ಹಾಕಿ ನಾನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಟ್ ಮಾಡಿರುವಂತಹ ಬದನೆಕಾಯಿ ಏನಿತ್ತು ಅದು ನೋಡಿ ಚೆನ್ನಾಗಿ ಒಣಗಿದೆ, ನೀರಿಲ್ಲ. ಅದಕ್ಕೋಸ್ಕರ ಆರಾಮಾಗಿ ತುಂಬಿ ಇಟ್ಕೊಳ್ಬೇಕು ಇದನ್ನು. ಅಂದರೆ ಹೊರಗಡೆ ಮತ್ತೆ ವಾಪಸ್ ಬರಬಾರ್ದು, ಅಷ್ಟು ನೀಟಾಗಿ ಒಳಗಡೆ ಒತ್ತಿ ಅದನ್ನು ತುಂಬಿಕೊಳ್ಬೇಕಾಗತ್ತೆ. ಇದನ್ನು ನೀವು 5 ರಿಂದ 6 ದಿವಸ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಇಟ್ಕೊಳ್ಬಹುದು, ಬಟ್ ಫ್ರಿಜ್ಜಲ್ಲಿ ಹೆಚ್ಚು ದಿನ ಇಟ್ಕೊಳ್ಳೋದು ಒಳ್ಳೇದಲ್ಲ. ಬಟ್ ನೀವು ಹಾಗೆ ಡ್ರೈ ಹಾಕಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗ ಬೇಸಿಗೆ ಎಲ್ಲರೂ ರಜಾ ಟ್ರಿಪ್ಗಳಿಗೂ ಹೋಗ್ತಾ ಇರ್ತೀರಾ. ಸೊ ರೊಟ್ಟಿ ಚಪಾತಿ ಅನ್ನ ಯಾವುದಕ್ಕೆ ಬೇಕಾದ್ರೂ ನೀವು ಬಳಸ್ಕೊಳ್ಬೋದು. ಎಲ್ಲನೂ ತುಂಬಿದ್ದೀನಿ ನೋಡಿ, ಮೇಲ್ಗಡೆ ಒಂದಿಷ್ಟು ಮಾತ್ರ ಉಳ್ಕೊಂಡಿದೆ. ಈಗ ಒಂದು ದೊಡ್ಡ ಬಾಣಲಿ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಯಾವ್ದು ಬೇಕಾದರೂ ಎಣ್ಣೆ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತಗೊಳ್ತಾ ಇದ್ದೀನಿ. ಇದು ಟೇಸ್ಟ್ ಬರುತ್ತೆ ಅಂತ. ಬೇಡ ಅಂದರೆ ಅದೇ ಎಳ್ಳೆಣ್ಣೆನೇ ನಾವು ಹಾಕ್ಕೊಳ್ಬಹುದು. ಇಲ್ಲ ನಾವು ರಿಫೈನ್ಡ್ ಆಯಿಲೇ ಬಳಸ್ತೀವಿ ಅಂದರೆ
ನಾವು ಅದನ್ನೇ ಹಾಕ್ಕೊಳ್ಬಹುದು ಸ್ನೇಹಿತರೆ. ಇದು ಎಣ್ಣೆನಲ್ಲೇ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 4 5 ಟೇಬಲ್ ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸಾಸಿವೆ, ಜೀರಿಗೆ, ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಬಾರ್ದು, ಮತ್ತು ಇಂಗು, ಮತ್ತು ಒಂದಿಷ್ಟು ಸ್ಮೆಲ್ಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ ಒಣಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಆಮೇಲೆ ವಾಸನೆನೂ ಚೆನ್ನಾಗಿರುತ್ತೆ. ಈಗ ತುಂಬಿರುವಂತಹ ಬದನೆಕಾಯಿಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ಮೇಲೆ ಒಂದು ಟಿಪ್ ಏನು ಅಂತಂದರೆ, ಅದರೊಳಗಿರ್ತಕ್ಕಂತಹ ಮಸಾಲ ಉದುರಿ ಹೊರಗಡೆ ಬೀಳಬಾರ್ದು ಅಂತಂದರೆ, ಎಲ್ಲ ಹಾಕಿದ ನಂತರ ಮಿಕ್ಕಿರುವಂತಹ ಮಸಾಲನೂ ಒಂದಿಷ್ಟು ಮೇಲ್ಗಡೆ ಇಟ್ಬಿಟ್ಟು ಒಂದು 10 ನಿಮಿಷ ನಾವು ಅದನ್ನು ಮುಚ್ಚಿಟ್ಕೊಳ್ಬೇಕು ಸಣ್ಣ ಉರಿಯಲ್ಲಿ. ನಂತರ ನಾವು ತೆಗೆದು ನೋಡಬೇಕು. ನೋಡಿ, ಈಗ ನಾವು ಅದನ್ನು ತಿರುಗಿಸ್ಕೊಳ್ಬೇಕು. ಎಲ್ಲನೂ ಬರೀ ಎಣ್ಣೆನಲ್ಲೇ ಇದನ್ನು ಮಾಡ್ಕೊಳ್ಬೇಕು. ಒಂದು ಹನಿ ಸಹ ಇದಕ್ಕೆ ನೀರು ಹಾಕಬಾರದು. ನೀರು ಹಾಕಿದ್ರೆ ಬದನೆಕಾಯಿ ಕೆಟ್ಟು ಹೋಗುತ್ತೆ, ಇರೋದಿಲ್ಲ. ಹಾಗಾಗಿ ಬೇಕಿದ್ರೆ ಟ್ರೈ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಬದನೆಕಾಯಿ ಎಣ್ಣೆಗಾಯಿನ ನೀವು 5 ಡೇಸ್ ಇಟ್ಟರು ಕೂಡ ಹೊರಗಡೆ ಸ್ವಲ್ಪನೂ ಕೆಡೋದಿಲ್ಲ ಇದು. ಆಮೇಲೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈಗೆಲ್ಲ ಚೆನ್ನಾಗಿ ಕೈ ಆಡಿಸ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಬೇಯಬೇಕು, ಯಾಕಂದರೆ ಮೇಲ್ಗಡೆದು ಎಲ್ಲ ಮಿಕ್ಸ್ ಆಗಿದೆ ಅಲ್ಲ, ಸ್ವಲ್ಪ ಬೇಯಬೇಕು. ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 10 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ಮುಚ್ಚಿಟ್ರೆ ಸ್ವಲ್ಪ ಬೇಗನೆ ಆಗತ್ತೆ ಸ್ನೇಹಿತರೆ. ನೋಡಿ, ಆಗೋಗಿದೆ. ಒಂದು ಹನಿನೂ ನಾನು ನೀರು ಮಿಕ್ಸ್ ಮಾಡಿಲ್ಲ. ನೋಡಿ, ಎಲ್ಲನೂ ಬೆಂದೋಗಿದೆ. ಒಂದು 10 ನಿಮಿಷ ನಾನು ಸಣ್ಣ ಊರಿನಲ್ಲಿ ಮುಚ್ಚಿಟ್ಟಿದ್ದಕ್ಕೆ, ಯಾಕಂದರೆ ಬೇಗನೆ ಬೆಂದ್ಬಿಡುತ್ತೆ ಬದನೆಕಾಯಿ. ಹಾಗಾಗಿ ನೋಡಿ, ಮಸಾಲ ಎಲ್ಲ ತುಂಬ್ಕೊಂಡು ನೀಟಾಗಿ ಬಂದಿದೆ. ರೆಡಿ ಆಗೋಯ್ತು ಬದನೆಕಾಯಿ ಎಣ್ಣೆಗಾಯಿ. ಇದನ್ನು ನೀವು ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ, ಪುಲ್ಕದ ಜೊತೆಗೆ ನೀವು ಟೂರ್ಗೆ ಹೋಗುವಾಗ ಆರಾಮಾಗಿ ನೀವು, ಅದು ಮಾತ್ರ ಕೆಡಲ್ಲ ಅಂತ ಅಲ್ಲ, ಸಾಮಾನ್ಯವಾಗಿ ಪಲ್ಯಗಳು ಕೆಟ್ಟೋಗುತ್ತೆ ಅಂತ ಇಟ್ಕೊಂಡು ಹೋಗೋದೇ ಇಲ್ಲ ಎಲ್ಲರೂ. ಇದನ್ನು ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಆದರೆ ನೀರನ್ನು ನಾವು ನೀರಲ್ಲಿ ಹಾಕಿ ಏನು ಇಟ್ಟಿರ್ತೀವಿ ಕಟ್ ಮಾಡಿದಾಗ, ಅದನ್ನು ತೆಗೆದಾಗ ನಾವು ನೀಟಾಗಿ ಡ್ರೈ ಮಾಡೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಆವಾಗ ನಿಮಗೆ ನೀರಿನಂಶ ಇಲ್ಲದೆ ಇದ್ದಾಗ ಅದು ಕೆಡೋದಿಲ್ಲ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವಾ, ತುಂಬಗಾಯಿ ಒಂದು ಸ್ವಲ್ಪನೂ ಎಲ್ಲೂ ವ್ಯತ್ಯಾಸ ಆಗಿಲ್ಲ. ಮತ್ತು ಒಳಗಡೆ ತುಂಬಿರ್ತಕ್ಕಂತಹ ಮಸಾಲ ಕೂಡ ಒಂದು ಚೂರು ಆಚೆ ಬಂದಿಲ್ಲ ಸ್ನೇಹಿತರೆ. ಎಲ್ಲನೂ ಹಾಗೇ ಇದೆ. ಮತ್ತು ಬದನೆಕಾಯಿ ತುಂಬ ಮೆತ್ತಗಾಗಿದೆ, ಚೆನ್ನಾಗಾಗಿದೆ. ಎಲ್ಲ ಕಡೆಗೂ ಮಸಾಲ ಕರೆಕ್ಟಾಗಿ ಸೇರಿಕೊಂಡಿರುತ್ತೆ ಸ್ನೇಹಿತರೆ. ಹೇಗಿತ್ತು ಹೊಸ ರೆಸಿಪಿ? ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ಕಡೆನೂ ಈ ವಿಡಿಯೋನ ನೋಡ್ಬೋದು ಸ್ನೇಹಿತರೆ. ಧನ್ಯವಾದ.